ಹಲೋ, ನಾನಿಲ್ಲಿ ನಿಮಗೆ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕಿಲ್ಲಿ ನಾನು 2 ಕಪ್ಪಷ್ಟು ನೀರು ಮತ್ತು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 2 ಲವಂಗ ಮತ್ತು ಏಲಕ್ಕಿ ಪುಡಿ, ಹಾಗೂ ಇಲ್ಲಿ ನಾನು ಆಶೀರ್ವಾದ್ ಜಾಮೂನ್ ರೆಡಿ ಮಿಕ್ಸ್ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ಕಲಸೋದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಫಸ್ಟ್ ಇದರಲ್ಲಿರೋ ಗಂಟುಗಳನ್ನು ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀವು ಬೇಕಾದರೆ 1 ಕಪ್ಪಷ್ಟು ಹಾಲು ತೊಗೊಂಡು ಕೂಡ ಇದನ್ನು ಕಲಿಸ್ಕೊಳ್ಬೋದು. ಈ ರೀತಿ ಇದನ್ನು ಕಲಸಿ ಒಂದು ಸಾಫ್ಟಾಗಿರೋ ಉಂಡೆನ ಮಾಡ್ಕೊಳ್ಬೇಕು. ಇದನ್ನು ನಾದಕ್ಕೆ ಹೋಗಬಾರ್ದು. ಈ ರೀತಿ ಮಾಡಿ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಇದಕ್ಕೆ ಹಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾನು ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅಗಲವಾದ ಪಾತ್ರೆ ತೊಗೊಂಡು ಅದರಲ್ಲಿ 1 ಕಪ್ಪಷ್ಟು ಸಕ್ಕರೆ ಮತ್ತು 2 ಕಪ್ಪಷ್ಟು ನೀರು ತೊಗೊಳ್ತಾ ಇದ್ದೀನಿ ಇದಕ್ಕೆ. ಹಾಗೂ ಇಲ್ಲಿ ಫ್ಲೇಮ್ನ ನಾನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. 2 ಲವಂಗ ಹಾಕ್ತಾಯಿದ್ದೀನಿ, ಹಾಗೂ ನಾನಿಲ್ಲಿ 2 ಏಲಕ್ಕಿನ ಸಕ್ಕರೆ ಜೊತೆಗೆ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ದೀನಿ. ಆ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ರೆಡಿ ಪೌಡರ್ ಇದ್ದರೆ ರೆಡಿ ಕೂಡ ಹಾಕ್ಬೋದು. ಇದನ್ನು ಕೊನೆಯಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು. ಈಗ ಒಂದು ಚಮಚದ ಸಹಾಯದಿಂದ ಈ ರೀತಿ ಇದನ್ನು ತಿರುಗಿಸ್ತಾ ಇರಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಕುದಿ ಬರಬೇಕು. ಹಾಗೂ ನಾವಿಲ್ಲಿ ಒಂದೆಳೆ ಪಾಕ ತೆಗಿತಾ ಇರೋದು. ಒಂದೆಳೆ ಪಾಕ ಬಂದರೆ ಸಾಕು. ಈಗ ಒಂದೆಳೆ ಪಾಕ ಬಂದಮೇಲೆ ನಾವು ಈಗ ಜಾಮೂನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಲಿ ಎಣ್ಣೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಬಿಸಿಗೆ. ಫಸ್ಟ್ ಕೈಗೆ ಈ ರೀತಿ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ತಗೊಂಡು ಪ್ರೆಸ್ ಮಾಡಿಬಿಟ್ಟು ಈ ರೀತಿ, ನಂತರ ಇದನ್ನು ಚೆನ್ನಾಗಿ ಉಂಡೆಗಳನ್ನಾಗಿ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಯಾವ ರೀತಿಯೂ ಬ್ರೇಕ್ ಬರಬಾರ್ದು. ಆ ರೀತಿ ಇದನ್ನು ಚೆನ್ನಾಗಿ ಹೀಗೆ ಮಾಡೋದ್ರಿಂದ ಉಂಡೆಗಳು ಚೆನ್ನಾಗಿ ರೌಂಡಾಗಿ ಕೂಡ ಆಗತ್ತೆ. ನೀವು ಬೇಕಾದರೆ ಇದನ್ನು ಯಾವ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ಹಾಗೂ ನಿಮ್ಗೆ ಸೈಜ್ ಕೂಡ ಅಷ್ಟೇ, ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡ ಉಂಡೆಗಳನ್ನು ಮಾಡ್ಕೊಬೋದು, ಅಥವಾ ಚಿಕ್ಕದು ಬೇಕಾದರೆ ಚಿಕ್ಕದು ಕೂಡ ಮಾಡ್ಕೊಳ್ಬೋದು. ನೋಡಿಲಿ, ನಾವು ಇನ್ನೊಂದು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಪ್ರೆಸ್ ಮಾಡಿ ಈ ರೀತಿ ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು, ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಅನಿಸಿದರೆ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸಿ ಇದನ್ನು ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ಈಗೆಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ಮೇಲೆ ಈಗ ನೋಡಿ, ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿರೋ ಎಣ್ಣೆಯಲ್ಲಿ ಜಾಮೂನಿನ ಉಂಡೆಗಳನ್ನು ಒಂದೊಂದಾಗಿಯೇ ಈ ರೀತಿ ನಿಧಾನವಾಗಿ ಹಾಕಬೇಕು. ಫ್ಲೇಮ್ ಇಲ್ಲಿ ತುಂಬ ಲೋ ಆಗಿರಬೇಕು. ಯಾಕಂದರೆ ಲೋ ಆಗಿ ಫ್ಲೇಮ್ ಇಡೋದ್ರಿಂದ ಜಾಮೂನ್ ಒಳಗುವರೆಗೂ ಚೆನ್ನಾಗಿ ಬೇಯುತ್ತೆ. ಮತ್ತು ಇಲ್ಲಿ ಜಾಮೂನ್ನ ತಿರುಗಿಸಿ ಹಾಕಬಾರ್ದು, ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಒಂದು ಚಮಚ ತಗೊಂಡು ಈ ರೀತಿ ನೋಡಿ ಚೆನ್ನಾಗಿ ಎಣ್ಣೆನ ಸೈಡಿಂದ ಈ ರೀತಿ ತಿರುಗಿಸೋದ್ರಿಂದ ಜಾಮೂನು ಒಡೆದು ಹೋಗಲ್ಲ. ಇದೊಂದು ಗುಡ್ ಟಿಪ್. ಇದನ್ನು ಈ ರೀತಿ ಎಣ್ಣೆನ ತಿರುಗಿಸ್ತಾ ಇರೋದ್ರಿಂದ ಜಾಮೂನ್ ಸಮನಾಗಿಯೂ ಬೇಯುತ್ತೆ ಮತ್ತು ಯಾವ ಕಡೆನೂ ಇದು ಒಡ್ಕೊಂಡು ಹೋಗಲ್ಲ. ಹೀಗೆ ಕಂದು ಬಣ್ಣ ಬಂದ ಮೇಲೆ ಜಾಮೂನ್ನ ನಾವು ಬೇಕಾದರೆ ತಿರುಗಿಸಿ ಹಾಕ್ಕೊಳ್ಬೋದು. ಇದು ಕಂಪ್ಲೀಟಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಇವಾಗ ಆಲ್ರೆಡಿ ಇದು ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗಿದೆ. ಈ ಉಂಡೆಗಳನ್ನು ನಾನಿಲ್ಲಿ ಒಂದು ಬೌಲಲ್ಲಿ ತಕ್ಕೊಳ್ತಾ ಇದ್ದೀನಿ. ಈ ತಕ್ಕೊಂಡಿರೋ ಉಂಡೆಗಳನ್ನು ನಾವೀಗ ಪಾಕದಲ್ಲಿ ಹಾಕ್ತೀವಿ. ಪಾಕ ಈಗ ತುಂಬಾ ಬಿಸಿಯಾಗಿರಬಾರ್ದು ಮತ್ತು ತುಂಬ ತಣ್ಣಗೂ ಇರಬಾರ್ದು. ಹಾಗಿರುವಾಗ ಇದನ್ನು ಹಾಕಿಬಿಟ್ಟು ಒಂದು 5 to 10 ಮಿನಿಟ್ಸ್ ಇದನ್ನು ಮುಚ್ಚಿಡೋಣ. ನೋಡಿ, ಇಲ್ಲಿ ಜಾಮೂನ್ ಚೆನ್ನಾಗಿ ರಸ ಹೀರ್ಕೊಂಡಿದೆ, ಹಾಗೂ ಇಲ್ಲಿ ಜಾಮೂನ್ ರೆಡಿ ಆಗಿದೆ. ಈಗ ನಾವು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿ, ಯಮ್ಮಿ ಆಗಿರೋ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಕಂಪ್ಲೀಟಾಗಿ ಇದು ಬೆಂದಿದೆ, ಒಳಗವರೆಗೂ ಚೆನ್ನಾಗಿ ಬೆಂದಿದೆ. ನೋಡಿ, ನೀವು ಮಾಡಿ. ಥ್ಯಾಂಕ್ ಯು ಸೋ ಮಚ್.